ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಿಮಗೆ ವಿಶೇಷವಾದ ದಿನದ ಮಹತ್ವ ಹಾಗೂ ಈ ದಿನದಂದು ನೀವು ಮಾಡುವಂತಹ ಪರಿಹಾರದಿಂದ ನಿಮ್ಮ ಯಾವುದೇ ಸಮಸ್ಯೆ ಕೂಡ ಅತ್ಯಂತ ಶೀಘ್ರದಲ್ಲಿ ಕಡಿಮೆ ಸಮಯದಲ್ಲಿ ಪರಿಹಾರ ಸಿಗುತ್ತದೆ. ಹೌದು ಸ್ನೇಹಿತರೆ, ಇವತ್ತಿನ ದಿನ ಒಂದು ವಿಶೇಷ ದಿನದಲ್ಲಿ ಮಾಡುವಂತಹ ಅಂದರೆ ಈ ಬರಲಿರುವ ಏಕಾದಶಿ ತಿಳಿದಿರಬಹುದು ನಿಮಗೆ. ಅತ್ಯಂತ ವಿಶೇಷವಾದ ಏಕಾದಶಿ ಇದು. ಅಂದರೆ ನಿರ್ಜಲ ಏಕಾದಶಿ ಎಂದು ಹೇಳಲ್ಪಡುವ ಈ ಏಕಾದಶಿ ದಿನದಂದು ಒಬ್ಬ ವ್ಯಕ್ತಿಯು ಎಲ್ಲ ಪಾಪಗಳು ನಾಶವಾಗಿ ಸನ್ಮಾರ್ಗ ಮತ್ತು ವೈಕುಂಠ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಇಂತಹ ವಿಶೇಷ ದಿನದಂದು ಮಾಡುವಂತಹ ಒಂದು ಚಿಕ್ಕ ಕೆಲಸವೂ ಕೂಡ ಅಪಾರವಾದಂತಹ ಪುಣ್ಯದ ಫಲವನ್ನು ನಿಮಗೆ ಕೊಡುತ್ತದೆ. ಹಾಗಾಗಿ ತಪ್ಪದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಏಕಾದಶಿ ಎಂದರೆ ಬಹಳ ವಿಶೇಷವಾದ ದಿನ. ಏಕೆಂದರೆ ಆ ದಿನದಂದು ನಾವು ವಿಷ್ಣು ಪೂಜೆಯನ್ನು ಮಾಡೋದ್ರಿಂದ ಆ ವಿಷ್ಣುವಿನ ಅನುಗ್ರಹ ನಮಗೆ ದೊರೆಯುತ್ತದೆ. ಹಾಗೂ ಯಾವ ವ್ಯಕ್ತಿಯು ಏಕಾದಶಿ ದಿನದಂದು ಉಪವಾಸವನ್ನು ಆಚರಿಸಿ ಶ್ರದ್ಧಾ ಭಕ್ತಿಯಿಂದ ವಿಷ್ಣು ದೇವನನ್ನು ಸ್ಮರಿಸುತ್ತಾನೆಯೋ ಆತನಿಗೆ ವೈಕುಂಠ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ವ್ಯಕ್ತಿಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ತೊಂದರೆಗಳು ಎದುರಾಗ್ತಾ ಇದ್ರೆ ಅಂತಹ ಸಂದರ್ಭಗಳಲ್ಲಿ ವ್ಯಕ್ತಿಯು ಏಕಾದಶಿಯ ಆಚರಣೆಯಿಂದ ಅಥವಾ ಈ ಏಕಾದಶಿ ದಿನದಂದು ಕೆಲವೊಂದು ಪರಿಹಾರಗಳನ್ನು ನೀವು ಮಾಡೋದ್ರಿಂದ ಆ ಎಲ್ಲ ಸಂಕಷ್ಟಗಳಿಂದ ಹೊರಬರಬಹುದು ಸ್ನೇಹಿತರೆ. ಹೌದು, ಅತ್ಯಂತ ಶಕ್ತಿಶಾಲಿಯಾದಂತಹ ದಿನ. ಹಿಂದೂಗಳ ಧಾರ್ಮಿಕ ಪವಿತ್ರ ದಿನವಾಗಿರುವಂತಹ ಈ ನಿರ್ಜಲ ಏಕಾದಶಿ ದಿನದಂದು ತಪ್ಪದೇ ನಾವು ಹೇಳುವಂತಹ ಈ ಒಂದು ರೆಮಿಡಿ ಅಥವಾ ಉಪಾಯವನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಅದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ನಿಮ್ಮ ಯಾವುದೇ ಕುಟುಂಬದ ಸಮಸ್ಯೆ ಆಗಿರಬಹುದು, ಬಾಂಧವ್ಯದಲ್ಲಿ ಬಿರುಕು ಆಗಿರಬಹುದು, ನಿಮ್ಮ ಯಾವುದೇ ಸಮಸ್ಯೆ ಆಗಿರಲಿ ಅಥವಾ ನಿಮ್ಮ ಯಾವುದೇ ಇಷ್ಟಗಳು ಕೋರಿಕೆಗಳು ಬೇಡಿಕೆಗಳು ಈಡೇರಬೇಕು ಅನ್ನೋದಾದರೆ ಖಂಡಿತ ಈ ದಿನವನ್ನು ತಪ್ಪದೆ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಯಾವುದೇ ವ್ಯಕ್ತಿಯು ಮೊದಲ ಬಾರಿಗೆ ಏಕಾದಶಿಯನ್ನು ಆಚರಿಸಬೇಕು ಎಂದುಕೊಂಡರೆ ಈ ನಿರ್ಜಲ ಏಕಾದಶಿ ದಿನದಿಂದ ಆರಂಭ ಮಾಡಬೇಕು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಏಕೆಂದರೆ ಈ ಏಕಾದಶಿಯು ಅತ್ಯಂತ ಕಠಿಣವಾದುದು ಹಾಗೂ ಅಷ್ಟೇ ಪವಿತ್ರವಾದುದು. ಕಾರಣ ವರ್ಷದಲ್ಲಿರುವಂತಹ 24 ಏಕಾದಶಿಗಳ ಬದಲಾಗಿ ಯಾವ ವ್ಯಕ್ತಿಯು ಈ ಒಂದು ಏಕಾದಶಿಯನ್ನು ಆಚರಿಸುತ್ತಾನೆಯೋ ಅಂತಹ ವ್ಯಕ್ತಿಯು ಉಳಿದ 23 ಏಕಾದಶಿಗಳು ಆಚರಿಸಿದಷ್ಟು ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಆದ ಕಾರಣ ಈ ಒಂದು ಏಕಾದಶಿಯು ವಿಶೇಷವಾದುದು. ಈ ಏಕಾದಶಿ ದಿನ ನೀವು ಮಾಡುವಂತಹ ಒಂದು ಚಿಕ್ಕ ಪ್ರಾರ್ಥನೆ ಪೂಜೆ ಅತ್ಯಂತ ಅಗಾಧವಾದಂತಹ ದೊಡ್ಡ ಫಲವನ್ನು ನೀಡುತ್ತದೆ ಸ್ನೇಹಿತರೆ. ಈ ದಿನ ತಪ್ಪಿಸಿಕೊಳ್ಳಬೇಡಿ. ಈ ಏಕಾದಶಿಯನ್ನು ಅತ್ಯಂತ ಕಠಿಣ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಎಂದು ಹೇಳಲಾಗುತ್ತದೆ. ಕಾರಣ ಪಾಂಡವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದಂತಹ ಏಕಾದಶಿ ಇದಾಗಿರುತ್ತದೆ. ಹೌದು, ಈ ಏಕಾದಶಿಯು ಬರುವ ಜೂನ್ 6ರಂದು ಶುಕ್ರವಾರದಂದು ಈ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಹಾಗಾಗಿ ನಾವು ಹೇಳುವಂತಹ ಪರಿಹಾರವನ್ನು ನೀವು ಈ ದಿನ ಅಂದರೆ ಶುಕ್ರವಾರದ ದಿನವೇ ಮಾಡಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಪ್ರತಿಯೊಂದು ಕಾರ್ಯಕ್ಕೂ ಮನಸ್ಸು ಮತ್ತು ದೇಹಗಳು ಸ್ಪಂದಿಸಿದರೆ ಮಾತ್ರ ಆ ಒಂದು ಕೆಲಸ ಯಶಸ್ಸಾಗುತ್ತದೆ. ಹಾಗಾಗಿ ನೀವು ಈ ಏಕಾದಶಿಯನ್ನು ಅಂದರೆ ನಿರ್ಜಲ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ. ನೀವು ಅಂದುಕೊಂಡಂತಹ ಯಾವುದೇ ಕೆಲಸದಲ್ಲಿ ನಿಮಗೆ ಜಯ ಸಿಗಬೇಕು ಅಂದರೆ ಮೊದಲು ನೀವು ಭಕ್ತಿಯ ಒಂದು ಪ್ರಾರ್ಥನೆಯನ್ನು ಆ ದೇವನಿಗೆ ಸಲ್ಲಿಸಬೇಕು. ಹೌದು, ನಿಮ್ಮ ಇಚ್ಛೆಯನ್ನು ನೆರವೇರಿಸಲು ಅತ್ಯಂತ ಉತ್ತಮ ಮತ್ತು ಶ್ರೇಷ್ಠವಾದ ದಿನವಾಗಿರುವಂತಹ ಈ ಒಂದು ದಿನವನ್ನು ಉತ್ತಮ ಪೂಜಾ ಕಾರ್ಯಗಳು ಮಾಡುವುದರ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ನಿಮ್ಮ ಎಲ್ಲ ಪಾಪಕರ್ಮಗಳು ಕಳೆದುಕೊಳ್ಳಲು ಈ ದಿನವನ್ನು ವಿಷ್ಣುವಿನ ಆರಾಧನೆಯಿಂದ ನಿಮ್ಮ ಕಷ್ಟಗಳು ಕಳೆಯುವುದು. ಹಾಗಾಗಿ ಇವತ್ತಿನ ದಿನ ನಾವು ಹೇಳುವಂತಹ ಈ ಒಂದು ಪರಿಹಾರ ಪೂಜೆ ಮಾಡಿದರೆ ಖಂಡಿತ ನಿಮ್ಮ ಬಡತನ, ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಯಾವುದೇ ದಾರಿದ್ರ್ಯತನ ತೊಲಗಿ ಮನೆಯಲ್ಲಿ ಸುಖ ಸಂಪತ್ತು ಐಶ್ವರ್ಯ ಲಭಿಸುತ್ತದೆ ಸ್ನೇಹಿತರೆ. ಹೌದು, ಯಾವುದೇ ವ್ಯಕ್ತಿಯು ಅತ್ಯಂತ ದುಃಖಕರವಾದಂತಹ ಜೀವನ ನಡೆಸ್ತಾ ಇದ್ರೆ, ಸಂಕಷ್ಟಗಳು ಮೇಲಿಂದ ಮೇಲೆ ಎದುರಾಗ್ತಾ ಇದ್ರೆ ಖಂಡಿತವಾಗಿಯೂ ಈ ದಿನವನ್ನು ತಪ್ಪದೆ ಆಚರಣೆ ಮಾಡಿ. ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿಮಗೆ ಗೊತ್ತಿಲ್ಲದಂತೆ ಮಾಯವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಹಾಗಾದರೆ ಆ ಪರಿಹಾರದ ಬಗ್ಗೆ ನೋಡೋಣ ಬನ್ನಿ. ಅದಕ್ಕೂ ಮೊದಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಹೇಳುವಂತಹ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಕೇಳಿ ಸರಿಯಾಗಿ ಮಾಡಿ. ಸರಿಯಾದ ಮಾರ್ಗದಲ್ಲಿ ಪರಿಹಾರಗಳನ್ನು ಮಾಡಿದರೆ ಖಂಡಿತವಾದಂತಹ ಉತ್ತಮ ಫಲವನ್ನು ನೀವು ಪಡೆಯುತ್ತೀರಿ. ಮೊದಲನೆಯದಾಗಿ ಭಗವಾನ್ ಶ್ರೀಕೃಷ್ಣನು ಸ್ವಯಂ ಗೀತೆಯಲ್ಲಿ ಹೇಳಿದ್ದಾರೆ, ಈ ದಿನ ಅಂದರೆ ಯಾವ ವ್ಯಕ್ತಿಯು ನಿರ್ಜಲ ಏಕಾದಶಿಯ ದಿನದಂದು ಅರಳಿ ಮರಕ್ಕೆ ಅರಿಶಿಣದ ನೀರನ್ನು ಅಂದರೆ ಸ್ವಲ್ಪ ನೀರಿಗೆ ಅರಿಶಿಣವನ್ನು ಬೆರೆಸಿ ಆ ಅರಿಶಿಣದ ನೀರನ್ನು
ಭಕ್ತಿಯಿಂದ ಅರಳಿ ಮರಕ್ಕೆ ಬುಡಕ್ಕೆ ಅರ್ಪಿಸುತ್ತಾನೆಯೋ ಅಂತಹ ವ್ಯಕ್ತಿಯು ತನ್ನ ಎಲ್ಲ ಕಷ್ಟಗಳಿಂದ ಹೊರಬರುತ್ತಾನೆ. ಅಷ್ಟೇ ಅಲ್ಲದೆ ಗುರುವಿನ ಅನುಗ್ರಹ ದೊರೆಯುತ್ತಾ ಹೋಗುತ್ತದೆ. ಹಲವಾರು ಮಾರ್ಗಗಳು ತೆರೆಯುತ್ತಾ ಹೋಗುತ್ತದೆ. ಅದರ ಜೊತೆಗೆ ಒಂದು ತುಪ್ಪದ ದೀಪವನ್ನು ಅರಳಿ ಮರದ ಕೆಳಗಡೆ ಹಚ್ಚಬೇಕು. ಅಂದರೆ ಇದನ್ನು ಈ ಒಂದು ನಿರ್ಜಲ ಏಕಾದಶಿಯ ದಿನದಂದು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ನೀವು ಮಾಡಬಹುದು. ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾದಷ್ಟು 8 ಗಂಟೆಯ ಒಳಗಡೆ ಈ ಒಂದು ಕಾರ್ಯವನ್ನು ನೀವು ಮಾಡಬೇಕಾಗುತ್ತದೆ. ಹೌದು, ಈ ಒಂದು ಶ್ರೇಷ್ಠ ದಿನವಾಗಿರುವಂತಹ ಈ ಏಕಾದಶಿ ದಿನದಂದು ಅಶ್ವತ್ಥ ಮರದ ಪೂಜೆ ಮಾಡುವುದರಿಂದ ವಿಶೇಷವಾದಂತಹ ಫಲಗಳು ಹಾಗೂ ನಿಮ್ಮ ಇಚ್ಛಿತ ಕಾರ್ಯಗಳು, ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ವಿಷ್ಣುವಿನ ಅನುಗ್ರಹ ನಿಮಗೆ ಸಿಗಬೇಕು, ಮಹಾಲಕ್ಷ್ಮಿಯು ಮನೆಗೆ ಪ್ರವೇಶ ಮಾಡಬೇಕು ಎಂದರೆ ತಪ್ಪದೆ ಈ ದಿನ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ. ನೀವು ಅಶ್ವತ್ಥ ಮರದ ಪೂಜೆಯನ್ನು ಮಾಡಿ ಬರುವಾಗ ನಿಮ್ಮ ಕೈಲಾದಷ್ಟು ಹೆಸರುಬೇಳೆ, ನೀರು ಅಥವಾ ಬೆಲ್ಲವನ್ನು ದಾನವಾಗಿ ನೀಡಿ. ನಿಮಗೆ ಅಗತ್ಯವಿರುವವರಿಗೆ ಯಾರಿಗಾದರೂ ಅಥವಾ ನಿರ್ಗತಿಕರಿಗೆ ಯಾರಾದರೂ ಕಂಡರೆ ಅವರಿಗೆ ಸ್ವಲ್ಪನಾದರೂ ದಾನವಾಗಿ ನೀಡಿ. ಇದರಿಂದ ದುಪ್ಪಟ್ಟು ಲಾಭವನ್ನು ನೀವು ಪಡೆಯಬಹುದು. ಹೌದು, ಪುಣ್ಯದ ಈ ದಿನ ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳ ಪೂಜೆಗಳು ದುಪ್ಪಟ್ಟು ಫಲವನ್ನು ನೀಡುತ್ತದೆ. ಈ ದಿನ ಕೇವಲ ನೀರನ್ನು ದಾನ ಮಾಡಿದರೆ ಸಾಕು, ಇದರಿಂದ ಅಗಾಧವಾದಂತಹ ಫಲವನ್ನು ಪಡೆಯುತ್ತೀರಿ. ಹೆಚ್ಚಿನ ದೊಡ್ಡ ಮಟ್ಟದ ಯಶಸ್ಸನ್ನು ನೀವು ಕಾಣುತ್ತೀರಿ. ಸ್ನೇಹಿತರೆ, ಹೌದು, ನಿಮಗೆ ಅನ್ನಿಸಬಹುದು ಏನಿದು ಸರಳ ಪರಿಹಾರಗಳು ಅಂತ ಹೇಳಿ. ಆದರೆ ಇದರಿಂದ ದೊರೆಯುವಂತಹ ಫಲ ಮಾತ್ರ ಅತ್ಯುತ್ತಮವಾದುದು. ಹಾಗೂ ನಂತರದ ಪರಿಹಾರದ ಬಗ್ಗೆ ಹಾಗೂ ನಂತರ ಉಪಾಯದ ಬಗ್ಗೆ ನೋಡುವುದಾದರೆ, ಈ ದಿನ ಅಂದರೆ ನಿರ್ಜಲ ಏಕಾದಶಿಯ ಉಪವಾಸ ದಿನದಂದು ಮಾಡುವಂತಹ ಪೂಜೆಯು ಶ್ರೇಷ್ಠವಾದುದು. ಹಾಗಾಗಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅರಿಶಿಣವನ್ನು ಬಳಸಿ ಸ್ನಾನವನ್ನು ಮಾಡಬೇಕು. ಹೌದು, ನಂತರ ಹಳದಿ ಬಟ್ಟೆಯನ್ನು ಧರಿಸಬೇಕು. ಹಳದಿ ಹೂವುಗಳನ್ನು ಕೊಂಡುಕೊಂಡು ಅದನ್ನು ವಿಷ್ಣು ದೇವನಿಗೆ ಅರ್ಪಿಸಬೇಕು. ಹಾಗೂ ಅರಿಶಿಣವನ್ನು ವಿಷ್ಣು ದೇವನಿಗೆ ಅರ್ಪಿಸುತ್ತಾ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು. ಅಂದರೆ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ನಿಮ್ಮ ಕೈಲಾದಷ್ಟು 21 ಬಾರಿ ಅಥವಾ ಸಾಧ್ಯವಾದರೆ 108 ಬಾರಿ ಆದರೂ ಹೇಳಿ. ಇದರಿಂದ ಉತ್ತಮ ಫಲವನ್ನು ಪಡೆಯುತ್ತೀರಿ. ಹಾಗೂ ಈ ದಿನ ವಿಶೇಷವಾಗಿ ಅರಿಶಿಣ ಮತ್ತು ಗಂಗಾಜಲವನ್ನು ಬೆರೆಸಿ ಅದರಿಂದ ಸ್ವಸ್ತಿಕನ್ನು ದೇವರ ಮನೆಯ ಗೋಡೆಯ ಮೇಲೆ ಬರೆಯಬೇಕು. ಹಾಗೂ ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಅಂದರೆ ಮುಖ್ಯ ಬಾಗಿಲಿನಲ್ಲಿ ಸ್ವಸ್ತಿಕನ್ನು ಬರೆಯುವುದರಿಂದ ಹೆಚ್ಚಿನ ಸಕಾರಾತ್ಮಕವಾದಂತಹ ವಾತಾವರಣ ನಿರ್ಮಾಣವಾಗುವುದರ ಜೊತೆಗೆ ಹೊಸ ಹೊಸ ಅವಕಾಶಗಳು ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತದೆ. ಹೌದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ, ನಕಾರಾತ್ಮಕತೆ, ದಾರಿದ್ರ್ಯತನ ತೊಲಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಅರಿಶಿಣದ ತಿಲಕವನ್ನು ಅಂದರೆ ಗಂಗಾಜಲ ಬೆರೆಸಿದ ಅರಿಶಿಣದ ತಿಲಕವನ್ನು ನೀವು ಹಣೆಯ ಮೇಲೆ ಈ ದಿನ ಧರಿಸಬೇಕು. ಅದು ಪೂಜೆಯ ನಂತರ. ಹಾಗೂ ಈ ಒಂದು ತಿಲಕದಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಯುಂಟಾಗ್ತಾ ಇದ್ರೆ, ತಡೆಗಳು ಉಂಟಾಗ್ತಾ ಇದ್ರೆ ಆ ಎಲ್ಲ ತಡೆಗಳಿಂದ ನೀವು ಹೊರಬರುತ್ತೀರಿ. ಹಾಗೂ ನೀವು ಯಶಸ್ಸಿನ ದಾರಿಯನ್ನು ತಲುಪುತ್ತೀರಿ. ಹಾಗೂ ಈ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ಉಂಟಾಗ್ತಾ ಇದ್ದ ಯಾವುದೇ ಕಷ್ಟಗಳು, ಸಂಕಷ್ಟಗಳಿಂದ ಹೊರಬರಲು ಸುಲಭವಾದಂತಹ ಮಾರ್ಗ ದೊರೆತಂತಾಗುತ್ತದೆ ಸ್ನೇಹಿತರೆ. ಹೌದು, ಯಾವುದೇ ವ್ಯಕ್ತಿಯು ಅತಿಯಾದ ಸಾಲದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದರೆ ಅಂತಹ ಸಮಸ್ಯೆಯಿಂದ ಹೊರಬರಲು ಅತ್ಯಂತ ಕಷ್ಟವಾಗುತ್ತದೆ. ಅಷ್ಟೇ ಅಲ್ಲದೆ ಕೆಲವರ ಆರೋಗ್ಯವೂ ಕೂಡ ಪದೇ ಪದೇ ಹಾಳಾಗ್ತಾ ಇರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಈ ನಿರ್ಜಲ ಏಕಾದಶಿ ದಿನದಂದು ಭಕ್ತಿ ಶ್ರದ್ಧೆಯಿಂದ ವಿಷ್ಣುದೇವನನ್ನು ಆರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳಿಂದ ನೀವು ಪಾರಾಗಬಹುದು. ಈ ಒಂದು ನಿರ್ಜಲ ಏಕಾದಶಿಯು ಅತ್ಯಂತ ವಿಶೇಷವಾದುದು, ಪವಿತ್ರವಾದುದು, ಹಿಂದೂಗಳ ಅತ್ಯಂತ ಧಾರ್ಮಿಕವಾದಂತಹ ದಿನ. ಉತ್ತಮ ಯೋಗಗಳು ಕೂಡ ಇರುವುದರಿಂದ ನೀವು ಮಾಡುವಂತಹ ಯಾವುದೇ ಪರಿಹಾರಗಳು ಕೂಡ ತಕ್ಷಣ ಫಲವನ್ನು ನೀಡುತ್ತದೆ ಸ್ನೇಹಿತರೆ. ಇದರಿಂದ ನೀವು ಅಭಿವೃದ್ಧಿಯತ್ತ ಸಾಗಬಹುದು. ನಿಮ್ಮ ಎಲ್ಲ ಇಚ್ಛೆಗಳು, ಕನಸುಗಳು ನನಸಾಗುತ್ತದೆ. ಅದಕ್ಕಾಗಿ ವಿಷ್ಣುದೇವನನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಅದರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ, ಕೇಳುವುದರಿಂದ, ಹೇಳುವುದರಿಂದಲೂ ಕೂಡ ಉತ್ತಮವಾದಂತಹ ಫಲವನ್ನು ನೀವು ಪಡೆಯಬಹುದು. ಸಾಧ್ಯವಾದರೆ ತಪ್ಪದೆ ಈ ದಿನ ತುಳಸಿ ಕಟ್ಟೆಯ ಮುಂದೆ ಒಂದು ದೀಪವನ್ನು ಹಚ್ಚಿಡಿ. ಇದರಿಂದ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಹಾಗೂ ಸಂಪತ್ತು, ನೆಮ್ಮದಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹೌದು ಸ್ನೇಹಿತರೆ, ಸರಳವಾದಂತಹ ಈ ಒಂದು ಮಾಹಿತಿಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ. ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.